ಬೆಳ್ಳಂಬೆಳಗ್ಗೆ ವಿವಿಧೆಡೆ ಉಪ ಲೋಕಾಯುಕ್ತರು ಭೇಟಿಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಉಪ ಲೋಕಾಯುಕ್ತ ಬಿ ವೀರಪ್ಪ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ಬಳ್ಳಾರಿ ಎಪಿಎಂಸಿಗೆ ಉಪ ಲೋಕಾಯುಕ್ತರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆ 6:30ಕ್ಕೆ ಎಪಿಎಂಸಿಗೆ ಭೇಟಿ ಕೊಟ್ಟಿದ್ದಾರೆ ಉಪ ಲೋಕಾಯುಕ್ತರು. ರೈತರು ವ್ಯಾಪಾರಸ್ಥರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಬಿ ವೀರಪ್ಪ ಉಪ ಲೋಕಾಯುಕ್ತ ಶೌಚಾಲಯ ಸೇರಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ವೀರಪ್ಪ ಇನ್ನು ಹಲವೆಡೆ ಭೇಟಿಯನ್ನು ಕೂಡ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇಲ್ಲಿ ಎಮರ್ಜೆನ್ಸಿ ನೀವೆಲ್ಲ ಹೋಗ್ಬೇಕು, ಟಾಯ್ಲೆಟ್ ನೀವೇ ರೆಡಿ ಮಾಡ್ಕೊಂಡು ಬರೋದು ಇಲ್ಲಿ ಬಂದಾಗ್ತದ. ಇಲ್ಲಿ ಹೋಲ್ಸೇಲ್ ಎಷ್ಟು ಕೊಡ್ತೀರಿ? ಇಲ್ಲಿ ಮೂಮೆಂಟ್ ಹೆಂಗ್ ಮಾಡ್ತಾರೆ? ಎಷ್ಟು ಚೀಲಕ್ಕೆ ಎಷ್ಟು 10 kg ಚೀಲಕ್ಕೆ 120 ರೂಪಾಯಿ ಅಷ್ಟೇ. ಜಾಸ್ತಿ ರೇಟ್ ಎಷ್ಟು ಹೋಗ್ತದೆ? ಎಷ್ಟು ಇಲ್ಲ ಅಷ್ಟೇ. ಬಿಸಿಲು ಕಾಲ ಬಂದ್ರೆ 500 ರೂಪಾಯಿ ಈಗ ಮತ್ತೆ ಟೊಮೆಟೊ ಕೂಡ ಹಾಕಿ ಅಲ್ಲ. ಇವಾಗ ನಿಮ್ಗೆ ಇಲ್ಲಿ ಕೊಡ್ತಾರಲ್ಲ, ಕಮಿಷನ್ ತಗೋತಾರ, ಎಷ್ಟು ಚಾರ್ಜ್ ಮಾಡ್ತೀರಿ? 10 ರೂಪಾಯಿ. 110 ರೂಪಾಯಿ ದುಡ್ಡು ಅವತ್ತ ಕೊಡ್ತೀರಾ? ಮತ್ತೆ ಬೆಳ್ಳಂಬೆಳಗ್ಗೆ ವಿವಿಧೆಡೆ ಉಪ ಲೋಕಾಯುಕ್ತರು ಭೇಟಿಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಉಪ ಲೋಕಾಯುಕ್ತ ಬಿ ವೀರಪ್ಪ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ಬಳ್ಳಾರಿ ಎಪಿಎಂಸಿಗೆ ಉಪ ಲೋಕಾಯುಕ್ತರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆ 6:30ಕ್ಕೆ ಎಪಿಎಂಸಿಗೆ ಭೇಟಿ ಕೊಟ್ಟಿದ್ದಾರೆ ಉಪ ಲೋಕಾಯುಕ್ತರು. ರೈತರು ವ್ಯಾಪಾರಸ್ಥರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಬಿ ವೀರಪ್ಪ ಉಪ ಲೋಕಾಯುಕ್ತ ಶೌಚಾಲಯ ಸೇರಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ವೀರಪ್ಪ ಇನ್ನು ಹಲವೆಡೆ ಭೇಟಿಯನ್ನು ಕೂಡ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲ, ಇವಾಗ ಇಲ್ಲಿ ಎಮರ್ಜೆನ್ಸಿ ನೀವೆಲ್ಲ ಹೋಗ್ಬೇಕು, ಟಾಯ್ಲೆಟ್ ನೀವೇ ರೆಡಿ ಮಾಡ್ಕೊಂಡು ಬರೋದು ಇಲ್ಲಿ ಬಂದಾಗ್ತದ. ಇಲ್ಲಿ ಹೋಲ್ಸೇಲ್ ಎಷ್ಟು ಕೊಡ್ತೀರಿ? ಇಲ್ಲಿ ಮೂಮೆಂಟ್ ಹೆಂಗ್ ಮಾಡ್ತಾರೆ? ಎಷ್ಟು ಚೀಲಕ್ಕೆ ಎಷ್ಟು 10 kg ಚೀಲಕ್ಕೆ 120 ರೂಪಾಯಿ ಅಷ್ಟೇ. ಜಾಸ್ತಿ ರೇಟ್ ಎಷ್ಟು ಹೋಗ್ತದೆ? ಎಷ್ಟು ಇಲ್ಲ ಅಷ್ಟೇ. ಬಿಸಿಲು ಕಾಲ ಬಂದ್ರೆ 500 ರೂಪಾಯಿ ಈಗ ಮತ್ತೆ ಟೊಮೆಟೊ ಕೂಡ ಹಾಕಿ ಅಲ್ಲ. ಇವಾಗ ನಿಮ್ಗೆ ಇಲ್ಲಿ ಕೊಡ್ತಾರಲ್ಲ, ಕಮಿಷನ್ ತಗೋತಾರ, ಎಷ್ಟು ಚಾರ್ಜ್ ಮಾಡ್ತೀರಿ? 10 ರೂಪಾಯಿ. 110 ರೂಪಾಯಿ ದುಡ್ಡು ಅವತ್ತ ಕೊಡ್ತೀರಾ? ಮತ್ತೆ ಅದು ಉತ್ತರ ಕರ್ನಾಟಕದ ಐತಿಹಾಸಿಕ ಜಾತ್ರೆ. ಆ ಜಾತ್ರೆಗೆ ಲಕ್ಷಾಂತರ ಜನ ಆಗಮಿಸುತ್ತಾರೆ. ಆದ್ರೆ ಈ ಬಾರಿ ಖದೀಮರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ, ಕಾರನ್ನೇ ಎಗರಿಸಿ ಬಿಟ್ಟಿದೆ. ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಖದೀಮರ ಒಂದು ಸ್ಕೆಚ್ ನಿಮ್ಮ ಮುಂದೆ. ಲಕ್ಷಾಂತರ ಜನ, ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ಭಕ್ತ ಸಾಗರದ ನಡುವೆ ಸಾಗಿದ ಅದ್ದೂರಿ ರಥೋತ್ಸವ, ಪುಣ್ಯ ಸ್ನಾನ, ದೇವಿಯ ದರ್ಶನ, ಬನಶಂಕರಿ ತಾಯಿಗೆ ಜಯಘೋಷ. ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶಕ್ತಿ ದೇವತೆ ಬನಶಂಕರಿ ದೇವಿಯ ಐತಿಹಾಸಿಕ ಜಾತ್ರೆಯ ದೃಶ್ಯ. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ, ಹೊರ ರಾಜ್ಯ, ವಿದೇಶದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ತಿಂಗಳುಗಳ ಕಾಲ ನಡೆಯುವ ಈ ಜಾತ್ರೆಗೆ ಈ ಬಾರಿ ಖದೀಮರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟು ಬಿಟ್ಟಿದೆ. ಇದು ಅಂಥಿಂತ ಖದೀಮರ ಗ್ಯಾಂಗ್ ಅಲ್ಲ, ಮಕ್ಕಳು, ಮಹಿಳೆಯರು, ಪುರುಷರಿರೋ ಖತರ್ನಾಕ್ ಗ್ಯಾಂಗ್ ಇದು. ಜಾತ್ರೆಗೆ ಬಂದಿರೋ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾರೆ. ಕ್ಷಣ ಮಾತ್ರದಲ್ಲಿ ಕತ್ತಲ್ಲಿರೋ ಚೈನ್ ಅನ್ನ ಎಗರಿಸಿ ಬಿಡ್ತಾರೆ. ನೋಡ್ತಿದ್ದಂತೆ ಜೇಬಿಗೆ ಕೈ ಹಾಕಿ ಪರ್ಸ್ ಕದೀತಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಮೊಬೈಲ್ಗಳು, ಚಿನ್ನದ ಚೈನ್ಗಳು, ಪರ್ಸ್ಗಳು ಈ ಖದೀಮರ ಪಾಲಾಗಿವೆ. ಇಷ್ಟೇ ಅಲ್ಲ, ಒಂದು ಬೈಕ್, ಒಂದು ಎರ್ಟಿಗಾ ಕಾರನ್ನು ಎಗರಿಸಿ ಬಿಟ್ಟಿದ್ದಾರೆ.
ಯುವತಿಯೊಬ್ಬಳು ತಮ್ಮ ಮೊಬೈಲ್ ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ. ಬನಶಂಕರಿ ಜಾತ್ರೆಗೆ ಸಾಕಷ್ಟು ಜನ ಬಂದಿದ್ದರೆ ನಿಮ್ಮ ವಸ್ತುಗಳ ಫೋನ್ ಆಗಿರ್ಬೋದು, ಬಂಗಾರ ಚೈನ್ ಆಗಿರ್ಬೋದು, ಬಹಳ ಹುಷಾರಿಂದ ನೀವು ನೋಡ್ಕೋಬೇಕು. ಯಾಕಂತಂದ್ರೆ ಇವಾಗ ತಾನೇ ನಮ್ಮ ತಮ್ಮಂದು ಮತ್ತು ನಂದು ಫೋನು ಕೂಡ ಕಳು ಮಾಡ್ಕೊಂಡೋಗಿದ್ರು. ಕಳ್ಳ ಸಿಕ್ಕ, ನನ್ನ ಫೋನ್ ಸಿಕ್ತು, ನಮ್ಮ ತಮ್ಮನ ಫೋನ್ ಅಂತೂ ಸಿಗಲಿಲ್ಲ. ಆ ಕಳ್ಳನ್ನ ತೊಗೊಂಡ್ಬಂದು ಕೇಸಿ ಪೊಲೀಸರ ಕಡೆ ನಾವು ಕೊಟ್ಟಿವಿ. ಅದಕ್ಕೆ ಇದಕ್ಕೆ ಬಹಳ ಜವಾಬ್ದಾರಿತವಾಗಿ ಪೊಲೀಸರು ಕಾರ್ಯನಿರ್ವಹಿಸಬೇಕಂತ ನಾನು ಹೇಳ್ಕೊಂತೀನಿ. ತಮ್ಮ ವಸ್ತುಗಳನ್ನ ಕಳೆದುಕೊಂಡ ಜನರು ದೇವಸ್ಥಾನದ ಬಳಿ ತೆರೆಯಲಾಗಿರೋ ತಾತ್ಕಾಲಿಕ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ದಾಖಲಿಸುತ್ತಿದ್ದಾರೆ. ಬಾದಾಮಿ ಪೊಲೀಸರು ಖದೀಮರ ಸೆರೆಗೆ ಬಲೆ ಬೀಸಿದ್ದಾರೆ. ಈಗಾಗಲೇ 6 ಜನ ಶಂಕಿತ ಕಳ್ಳರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೆಲವೊಬ್ಬರು ಚೈನು ಕಳ್ಕೊಂಡಿದ್ದಾರೆ, ಮತ್ತೆ ಕೆಲವೊಬ್ಬರು ಕಾರು ಕೂಡ ಕಳ್ಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ಬಟ್ ಅಂತರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಮನವಿ ಬಂದು ತಮ್ಮದು ದೂರನ್ನು ದಾಖಲಿಸಬೇಕಂತ. ಆ ದೂರನ್ನು ದಾಖಲಿಸಿ ನಂತರ ನಾವೇನು ವಶಕ್ಕೆ ಪಡೆದಿದ್ವಿ ಅವ್ರ ಮುಖಾಂತರ ನಾವು ಓದಂಥದ್ದನ್ನು ಏನು ಕಳ್ಕೊಂಡಿದ್ದಾರೆ ವಸ್ತುನ ಅದನ್ನು ರಿಕವರಿ ಮಾಡೋದಕ್ಕೆ ನಮ್ಮದು ಪ್ರಯತ್ನ ಮಾಡಿಬಿಟ್ಟು ಮತ್ತೆ ವಾಪಸ್ಸು ಕೊಡೋದಕ್ಕೆ ಅವ್ರದ್ದು ಪ್ರಯತ್ನನ ನಾವು ಮಾಡ್ತೀವಿ. ಜಾತ್ರೆಯಲ್ಲಿ ಮೊಬೈಲ್ ಕದಿಯೋ ಕಳ್ಳರನ್ನ ನೋಡಿದ್ದೀವಿ, ಬಂಗಾರದ ಚೈನು ಪರ್ಸ್ಗಳನ್ನ ಎಗರಿಸೋದನ್ನ ಕೇಳಿದ್ದೀವಿ. ಆದ್ರೆ ಈ ಖದೀಮರು ಕಾರನ್ನೇ ಕದ್ದಿದ್ದಾರೆ ಅಂದ್ರೆ ಇವರ ಭಂಡ ಧೈರ್ಯ ಎಷ್ಟಿರಬೇಡ. ಬಾಗಲಕೋಟೆಯಿಂದ ಸಿದ್ದು ಧುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಆದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.